ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನು ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಈಗ ವೃಶ್ಚಿಕ ರಾಶಿ ಇತ್ತೀಚಿನ ದಿನಗಳಲ್ಲಿ ನೋಡಬೇಕಾದ್ರೆ ಮಾನಸಿಕ ನೆಮ್ಮದಿ ಅಂತ ಹೇಳುವಂಥದ್ದು, ಮಾನಸಿಕ ಖಿನ್ನತೆ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿದೆ. ತುಂಬ ಜನ ಹೇಳ್ತಿರ್ತಾರೆ ನಮಗೆ ಮಾನಸಿಕ ನೆಮ್ಮದಿ ಇಲ್ಲ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದೇವೆ ಅಂತ ಹೇಳಿ. ಆದರೆ ಪರ್ಟಿಕ್ಯುಲರ್ ಆಗಿ ನಾನು ನಿಮಗೆ ಕೇಳ್ತಾ ಇರುವಂಥ ವೃಶ್ಚಿಕ ರಾಶಿಯವರಿಗೆ ನಾನು ಕೇಳ್ತಾ ಇದ್ದೇನೆ, ಮಾನಸಿಕ ಒಂದು ಸಮಸ್ಯೆ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ರಾಹು ಗ್ರಹ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ. ರಾಹು ಉಳಿದ ರಾಶಿಯವರಿಗೂ ಮಾನಸಿಕವಾದ ವಿಚಾರದಲ್ಲಿ ತೊಂದರೆ ಕೊಡಬಹುದು. ಯಾಕೆಂದರೆ ನಾವು ಹುಣ್ಣಿಮೆ ಅಮಾವಾಸ್ಯೆ ಅಂತ ಹೇಳ್ತೇವೆ ನೋಡಿ, ಕೆಲವರಿಗೆ ಹುಣ್ಣಿಮೆ ಆ ಎಲ್ಲ ತೊಂದರೆಗಳು ನಮಗೂ ಇರ್ತವೆ, ಎಲ್ಲರಿಗೂ ಇರ್ತವೆ. ಆದರೆ ಒಬ್ಬೊಬ್ಬರ ರೇಷಿಯೋ ಅದು ಬೇರೆ ಬೇರೆ. ಕೆಲವರು ಉಟ್ಟ ಬಟ್ಟೆ ಬಿಚ್ಚಿಕೊಂಡು ತಿರುಗಾಡುವಂತಹ ಹುಚ್ಚನ್ನು ಪ್ರದರ್ಶಿಸಬಹುದಾದಂಥದ್ದು, ಅಥವಾ ಹುಣ್ಣಿಮೆ ಅಮಾವಾಸ್ಯೆ ದಿನ ಈಗ ಇವನು ಯಾರು ದಂತಚೋರ ಯಾರು ವೀರಪ್ಪನ್, ಅಮಾವಾಸ್ಯೆ ದಿನ ಅವನು ಯಾರನ್ನಾದರೂ ಎತ್ಕೊಂಡು ಬರಬೇಕು ಅಂದರೆ ಆ ದಿವಸ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದ. ಹಾಗಾದರೆ ಆ ದಿವಸ ಅವನಿಗೆ ತನ್ನ ಒಂದು ನಾನು ಮಾಡಬಹುದಾದಂಥ ಕೆಲಸಕ್ಕೆ ಅದ್ಭುತವಾದಂತಹ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಧೈರ್ಯ ಹೇಗೆ ಬರುತ್ತೆ? ಅದು ಆ ಧೈರ್ಯ ಬರೋದು ಅಮಾವಾಸ್ಯೆ ದಿನ ಹೇಗೆ ಬರುತ್ತೆ ಗೊತ್ತಿಲ್ಲ, ಅದು ಬರುತ್ತೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ಬೋದು. ಹಾಗಾಗಿ ನೀವು ಕೇಳುವಂಥ ಮಾನಸಿಕ ವಿಚಾರದ ಈ ವೃಶ್ಚಿಕ ರಾಶಿಯ ವಿಚಾರ ಹೇಗೆ ಅಂದರೆ, ಈ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ದುರ್ಬಲನಾಗಿರ್ತಾನೆ, ಅವನಿಗೆ ನೀಚ ಸ್ಥಿತಿ ಅದು. ಆ ನೀಚ ಸ್ಥಿತಿಯಲ್ಲಿರುವಂತಹ ಚಂದ್ರಮ ಮನಸೋಜತ, ಮನಸ್ಸಿನ ಎಲ್ಲ ಕ್ರಿಯೆಗಳು ಕೂಡ ಚಂದ್ರನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ನನ್ನ ಮನಸ್ಸು ಆಹ್ಲಾದವಾಗಿದೆ ಅಂತಾದರೆ ಅದಕ್ಕೆ ಕಾರಕ ಅವನು. ಆ ಒಳ್ಳೆಯದನ್ನು ಕೊಡೋದಕ್ಕೆ ಬೇರೆ ಗ್ರಹಗಳು ಕಾರಣ ಇದ್ದಿರಬಹುದು, ಆದರೆ ಆ ಆನಂದವನ್ನು ನಾನು ಅನುಭವಿಸ್ತಾ ಇರ್ತೇನಲ್ಲ, ಅದನ್ನು ನಾನು ಫೀಲ್ ಮಾಡ್ತಾ ಇರ್ತೇನಲ್ಲ, ಅದಕ್ಕೆ ಇದಾಗುವಂಥವನು ಚಂದ್ರ. ಹಾಗೇ ನನ್ನ ಖಿನ್ನತೆ, ಹಾಗೇ ನನ್ನ ದುರಹಂಕಾರ, ಹಾಗೇ ನನ್ನ ಸಿಟ್ಟು, ಹಾಗೇ ನನ್ನ ಆ ಮಾನಸಿಕವಾದ ಪರಿಧಿಯಲ್ಲಿ ಬರಬಹುದಾದಂಥದ್ದೆಲ್ಲವನ್ನೂ ನಿಯಂತ್ರಿಸಬಹುದಾದಂಥವನು ಚಂದ್ರ. ಇಂತಹ ಚಂದ್ರನಿಗೆ ವಿಷದ ನಳಿಕೆಯನ್ನು ಈ ಉಗ್ರ ಕಾರ್ಕೋಟಕ ಸ್ವರೂಪದ ರಾಹು ಘಾತಕನಾಗಿ ನಿಂತಲ್ಲಿ ಬಹಳಷ್ಟು ರೀತಿಯ ಮಾನಸಿಕ ವೇದನೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ರೀತಿಯಲ್ಲಿ ಈಗ ನಾವು ಹೇಳಬೇಕು ಅಂತಂದರೆ, ಈಗ ಟ್ರಂಪ್ ತಗೊಳ್ಳಿ, ನಾನು ಟ್ರಂಪನ್ನು ಟೀಕಿಸ್ತಾ ಇಲ್ಲ ಅಥವಾ ಅವರನ್ನು ಹೊಗಳ್ತಾನೂ ಇಲ್ಲ. ಆದರೆ ಟ್ರಂಪ್ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರುವಂತಹ ಅವರ ಅನೇಕ ರೀತಿಯ ಏನು ಇರಾನದ ಜೊತೆಗಿನ ಯುದ್ಧವನ್ನೇ ತಗೊಳ್ಳೋಣ, ಅಥವಾ ಈಗ ವರ್ಷದ ಹಿಂದೆ ಅವರು ಆಯ್ಕೆಯಾಗಿ ಬಂದಾಗ ಉಕ್ರೇನ್ನ ಅಧ್ಯಕ್ಷರೊಡನೆ ಅವರು ವ್ಯವಹರಿಸಿದಂಥ ರೀತಿಯ ವಿಚಾರಗಳನ್ನು ತಗೊಳ್ಳೋಣ, ಅಥವಾ ಅವರು ಏನು ಈ ನೊಬೆಲ್ ಪ್ರಶಸ್ತಿ ತನಗೆ ಬರಬೇಕು ಅನ್ನೋದ್ರ ಬಗೆಗೆ ಅವರು ಏನೇನೋ ಯಾರ ನಡುವೆನೋ ನಾನು ಶಾಂತಿ ನಿರ್ಮಾಣ ಮಾಡಿದ್ದೇನೆ, ಅವ್ರ ನಡುವೆ ಮಾಡಿದ್ದೇನೆ, ಇವ್ರ ನಡುವೆ ಮಾಡಿದ್ದೇನೆ, ಏನೇನೋ ಅವ್ರ ಕಥೆಯನ್ನು ಅಂದರೆ ಹಾಸ್ಯಾಸ್ಪದ ರೀತಿಯಲ್ಲಿ ನೊಬೆಲನ್ನು ಪಡಿಬೇಕು ಅನ್ನುವಂಥದ್ದು. ಆಮೇಲೆ ನೊಬೆಲ್ ಪ್ರಶಸ್ತಿ ಬಂದಂತಹ ಹೆಣ್ಣು ಮಗಳು ಆ ಪದಕವನ್ನು ಅವರಲ್ಲಿ ಕೊಟ್ಟಾಗೂ ಕೂಡ ಅವರು ಒಂದು ಸಂತೋಷ ಅನುಭವಿಸ್ತಾರೆ. ಇಂತಹ ವಿಚಿತ್ರವಾದಂತಹ ಮನಸ್ಸಿನ ಸ್ಥಿತಿಯನ್ನು ಅವರು ಯಾಕಾಗಿ ಅನುಭವಿಸ್ತಾರೆ ವೃಶ್ಚಿಕ ರಾಶಿ. ಆಮೇಲೆ ಇರಾನದ ಯುದ್ಧದಲ್ಲಿ ಇವತ್ತಿದು ಯುದ್ಧ ಇಲ್ಲ ಅಂತೇಳಿ ನಾಳೆಗೆ ಯುದ್ಧ ಶುರುವಾಗುತ್ತೆ. ವೃಶ್ಚಿಕ ರಾಶಿಯವರು ಅನೇಕ ಜನ ಇದ್ದಾರೆ, ಎಲ್ಲರಿಗೂ ಹೀಗೆ ಆಗತ್ತೆ ಅಂತಲ್ಲ. ಆದರೆ ಈ ರಾಹುವಿನ ಸಂದರ್ಭ ವಿಚಿತ್ರವಾದ ವಿಕೃತಿಯನ್ನು ಪಡೆದಿದೆ ಅಂತ ಹೇಳುವಾಗ ಒಂದೊಂದು ರೀತಿಯಲ್ಲಿ ಈ ಟ್ರಂಪ್ ಕೂಡ ಅದಕ್ಕೆ ಅವರ ಜಾತಕದಲ್ಲಿ ಅದು ಕಾಣುತ್ತೆ, ಅದು ಬಹಳ ಸ್ಪಷ್ಟವಾಗಿ. ಅಂದರೆ ನಾವು ಮಾನಸಿಕವಾದಂಥ ಬರೀ ಟ್ರಂಪ್ ಅಂತಲ್ಲ ನಾನು ಹೇಳೋದು. ಈಗ ಒಂದು ಕೊಲೆಗಾರ ಇರ್ತಾನೆ, ಅವನಿಗೆ ಯಾವಾಗಲೂ ಅದು ಈಗ ಸಪ್ತಮಿಗೋ ನವಮಿಗೋ ದಶಮಿಗೋ ಅವನಿಗೆ ಆ ಕೊಲೆಯನ್ನು ಮಾಡಬೇಕು ಅನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಬಂದಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅಮಾವಾಸ್ಯೆ ದಿನ ಇದ್ದಕ್ಕಿದ್ದಂತೆ ಅವನಿಗೆ ಇದನ್ನು ಮುಗಿಸ್ತೀನಿ ನಾನು ಹೇಳುವಂತಹ ಒಂದು ನಿರ್ಧಾರಕ್ಕೆ ಅವನು ಬಂದುಬಿಡ್ಬೋದು. ಅಥವಾ ಈ ಹುಣ್ಣಿಮೆ ದಿನ ಅವನಿಗೆ ಅದು ಬರಬಹುದು.
ಅದು ಯಾವ ರೀತಿಯಲ್ಲಿ ನಮ್ಮ ಕೆಮಿಸ್ಟ್ರಿಯಲ್ಲಿ ಆ ಉಬ್ಬರವನ್ನು ಅದು ತರುತ್ತೆ ಅಂತ ಕೇಳಿದರೆ, ಚಂದ್ರ ಅವನು ಅಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ನೀಚನಾಗಿದ್ದಾನೆ, ಹಾಗಾಗಿ ಮಾನಸಿಕವಾದ ಘಟ್ಟದಲ್ಲಿ ಅನೇಕ ರೀತಿಯ ವಿಪ್ಲವಗಳನ್ನು ತರ್ತಾನೆ ಅಂತ ಹೇಳುವಂಥದ್ದು ಹೌದಾದರೂ ಕೂಡ, ಆ ಮಾನಸಿಕ ವಿಪ್ಲವದ ಸಂದರ್ಭದಲ್ಲಿ ಅನೇಕ ದುಷ್ಟತನವನ್ನು ಮಾಡಲಿಕ್ಕೆ ಬೇಕಾದಂಥ ವಿಷವನ್ನು ಈ ಒಂದು ಸರ್ಪ ಅಂದರೆ ಉಗ್ರ ಕಾರ್ಕೋಟಕ ರಾಹು ಏನಿದ್ದಾನೆ ತನ್ನದಾದಂತಹ ಒಂದು ಶಕ್ತಿಯನ್ನು ಪಡೆದಂತಹ ಸಂದರ್ಭದಲ್ಲಿ, ಅಂದರೆ ಅದು ರಾಹು ದಶಾದ ಸಂದರ್ಭ ಇದ್ದಿದ್ದರೆ ಇಂತಹ ವಿಕೃತ ವಿಚಾರಗಳಿಗೆ ಅವರನ್ನು ಮುನ್ನುಗ್ಗಿಸುವಂಥ ಅನೇಕ ಸಂದರ್ಭಗಳಲ್ಲಿ ಸಭ್ಯವಾದಂಥ ರೀತಿಯಲ್ಲಿ ಇರಬೇಕಾದಂಥ ಅನೇಕ ಹುಡುಗರು ಅಸಭ್ಯವಾಗಿ ಹುಡುಗಿಯರೊಡನೆ ವರ್ತಿಸ್ತಾರೆ. ಅಥವಾ ಅನೇಕ ಟೀಚರ್ಸ್ಗಳು ತಮ್ಮ ಏನು ಮಕ್ಕಳನ್ನು ಅವರು ಶಿಕ್ಷಿಸ್ತಾರೆ. ಈಗ ನಾವಿವತ್ತು ಟಿ ವಿಯಲ್ಲಿ ನೋಡ್ತಾ ಇರ್ತೇವೆ ಅನೇಕ ಮಕ್ಕಳನ್ನು ಬಹಳ ಉಗ್ರವಾಗಿ. ಈಗ ಇತ್ತೀಚೆಗಂತೂ ಈಗ ಒಂದು ತಿಂಗಳದ ಹಿಂದೋ 3 ವೀಕ್ಸ್ ಬ್ಯಾಕ್ PT ಟೀಚರ್ ಏನೋ ಒಬ್ಬ ಹುಡುಗನನ್ನು ಕುತ್ತಿಗೆ ಬಗ್ಗಿಸಿ ಕುತ್ತಿಗೆ ಮೇಲೆ ಹೊಡೆದಂಥ ಏಟುಗಳ ಒಂದು ವಿಚಿತ್ರ ಸ್ಥಿತಿ. ಅಂಥ ಆ ಹುಡುಗನನ್ನು ಶಿಕ್ಷಿಸಬೇಕು, ಈ ಮಟ್ಟಿಗೆ ಶಿಕ್ಷಿಸಬೇಕು ಅನ್ನುವಂಥ ಆ ಉಗ್ರತೆ ಅವರಲ್ಲಿ ಹೇಗೆ ಬರುತ್ತೆ? ಅಲ್ಲಿ ಒಳವಲಯದ ವಿಚಾರವನ್ನು ಗಮನಿಸಿದಾಗ ಇಂತಹ ಒಂದು ವಿಚಿತ್ರವಾದಂತಹ ಆ ನೀಚ ಸ್ಥಿತಿಯಲ್ಲಿ ಇರಬಹುದಾದಂಥ ಚಂದ್ರ ಅವರದ್ದು ಯಾವುದೋ ಗೊತ್ತಿಲ್ಲ ನನಗೆ ರಾಶಿ. ಈಗ ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇದ್ದೇನೆ ಅಂದ ತಕ್ಷಣ ಉಳಿದ ರಾಶಿಯವರಿಗೆ ಆ ಕಾಟ ಬರೋದೇ ಇಲ್ಲ ಅಂತಲ್ಲ, ಅದರ ಸಂಯೋಜನೆ ಯಾವ ರೀತಿಯಲ್ಲಿ ಇದು ಬಂದಿದೆ ಅಂತ ಹೇಳಿದಾಗ ಅದು ಚಂದ್ರನ ಮೂಲಕವಾಗಿ ರಾಹುವಿಗೋ ಆ ಒಂದು ಘರ್ಷಣೆ ಬಂದಾಗ ಅದು ಸಾಧ್ಯವಾಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಅದು ಬೇಗ ಬರೋದಕ್ಕೆ ಸಾಧ್ಯ ಈ ಕಾರಣಕ್ಕಾಗಿ ಇರುತ್ತೆ. ಯಾಕೆಂದರೆ ಅಲ್ಲಿ ಆ ವೃಶ್ಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗಿರೋದ್ರಿಂದ. ಇನ್ನು ಚಂದ್ರನ ಮೇಲೆ ಒಳ್ಳೆಯದಾದಂತಹ ಗುರುವಿನ ದೃಷ್ಟಿ ಇದೆ, ಅಥವಾ ಮಂಗಳನ ಒಂದು ಸಂಯೋಜನೆ ಯಾವುದೋ ಒಂದು ಮೂಲಕವಾಗಿ ಆ ಒಂದು ಚಂದ್ರನಿಗೆ ನೀಚಭಂಗ ರಾಜಯೋಗವನ್ನು ತರ್ತಾ ಇದೆ ಅಂತಾದರೆ, ಈ ಒಂದು ರಾಹುವಿನ ಸಂದರ್ಭದ ಉಗ್ರ ಕಾರ್ಕೋಟಕ ಸ್ಥಿತಿಯನ್ನು ಅದು ನಿಯಂತ್ರಣ ಮಾಡುತ್ತೆ. ಆದರೆ ಒನ್ ಆರ್ ಅದರ್ ವೇ ಅದು ಒಂದು ಸ್ವಲ್ಪ ತೊಂದರೆ ಕೊಡಬಹುದಾದಂಥ. ಈಗ ಕೆಲವರು ನೋಡಿ ಇದ್ದಕ್ಕಿದ್ದಂತೆ ನಿದ್ರೆಯಲ್ಲಿ ಬೆಚ್ಚಿ ಬೀಳ್ತಾರೆ. ಅದು ವೃಶ್ಚಿಕ ರಾಶಿಯವರಿಗೆ ಆ ಒಂದು ಈ ರಾಹುವಿನ ಒಂದು ಉಗ್ರ ಕಾರ್ಕೋಟಕ ಸ್ಥಿತಿಯಿಂದಾಗಿ ಆಗಬಹುದು. ಅಥವಾ ದುಸ್ವಪ್ನಗಳು ಬೀಳ್ತವೆ. ದುಸ್ವಪ್ನಗಳು ಯಾವುದೋ ಒಂದು ಕೆಟ್ಟ ಸ್ಥಿತಿಯನ್ನು ನಮಗೆ ನಿರ್ದೇಶಿಸ್ತವೆ ಅನ್ನುವಂಥದ್ದಲ್ಲ, ಆದರೆ ಸರಿಯಾದ ನಿದ್ರೆಯೇ ಬರದೇ ಹೋದಂತಹ. ಈಗ ನಿದ್ರೆಯಲ್ಲಿ ಬೇರೆ ಬೇರೆ ಸುಷುಪ್ತಾವಸ್ಥೆ ಅಥವಾ ತುರಿಯ ಅವಸ್ಥೆ, ನಿದ್ರೆಯ ಪ್ರಾರಂಭದ ಅವಸ್ಥೆ, ಸ್ವಪ್ನಾವಸ್ಥೆ, ಹೀಗೆಲ್ಲ ಬೇರೆ ಬೇರೆ ಇದೆ. ಈ ಸ್ವಪ್ನಾವಸ್ಥೆಯ ಸಂದರ್ಭದ ಏನು ಸ್ವಪ್ನಗಳಿರ್ತಾವಲ್ಲ ಅದು ಬಹಳ ಕ್ರೂರವಾಗಿ ಘಾಸಿ ಮಾಡೋದಕ್ಕೆ. ಈಗ ನಮಗೆಷ್ಟೇ ಆರಾಮದಾಯಕವಾದಂಥ ನಿದ್ರೆ ಬಂದರೂ ಕೂಡ ನಿದ್ರೆಯಿಂದ ಹೊರವಲಯಕ್ಕೆ ಬರುವಂಥ ಜಾಗೃತ ಪ್ರಪಂಚಕ್ಕೆ ಬರುವಾಗ ಬೀಳುವಂಥ ಕೆಲವು ಕನಸುಗಳು ಏನು ಮಾಡ್ತವೆ, ನಮ್ಮನ್ನು ನಿದ್ದೆ ಆಗಿದ್ದಿದ್ದರೂ ಕೂಡ ನಿದ್ರೆಯೇ ಆಗಿಲ್ಲವೋ ಅನ್ನುವಂಥ ರೀತಿಯ ಒಂದು ಸ್ಟ್ರೆಸ್ಸನ್ನು ನಮ್ಮಲ್ಲಿ ನಿರ್ಮಾಣ ಮಾಡಿರುತ್ತೆ. ಇಂಥದ್ದೆಲ್ಲ ಈ ವೃಶ್ಚಿಕ ರಾಶಿಯವರಿಗೆ ಕಾರಣ ಆಗುವಂಥದ್ದು ಯಾರು ಅಂದರೆ ಆ ಕೆಟ್ಟದಾದಂತಹ ಉಗ್ರ ಕಾರ್ಕೋಟಕ ಸ್ಥಿತಿಯ ದಾರುಣತೆಗಳು. ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಉಗ್ರತ್ವವನ್ನು ತರುತ್ತೆ. ಪರ್ಟಿಕ್ಯುಲರ್ಲಿ ಈ ವೃಶ್ಚಿಕ ರಾಶಿಯ ಯಜಮಾನ ಮಂಗಳ ಆಗಿರೋದ್ರಿಂದ, ಈ ವೃಶ್ಚಿಕ ರಾಶಿ ನೀರಿನ ಅಂಶ ಆಗಿದ್ದಿದ್ದರೂ ಕೂಡ ಇದೇ ಮಂಗಳ ಏನಾಗಿದ್ದಾನೆ ಬೆಂಕಿಯ ಸ್ಥಳದ ಯಜಮಾನನಾಗಿ, ಮೇಷರಾಶಿಗೆ ಬೆಂಕಿಯ ಸ್ಥಳದ ಯಜಮಾನನಾಗಿ ಇದೇ ಮಂಗಳ ಇರ್ತಾನೆ. ಹಾಗಾಗಿ ನೀವು ನೋಡಿ, ಕೆಲವರು ನಿದ್ದೆಯಿಂದ ಒಂದು ಸಣ್ಣ ಶಬ್ದ ಆದರೂ ಸರ್ರನ್ನು ಎದ್ದು ಬಿಡ್ತಾರೆ. ಕೆಲವರು ಹಾಗಲ್ಲ, ಎಷ್ಟು ನೀವು ಅವ್ರನ್ನ ಎಬ್ಬಿಸ್ಲಿಕ್ಕೆ ಹೋದರೂ ಕೂಡ ಅವರು ಹೇಳೋದಿಲ್ಲ. ಇನ್ನು ಕೆಲವರು ನೀವು ಅವರನ್ನು ಎಬ್ಬಿಸ್ಬಿಟ್ರಿ ಅಂತಾದರೆ ಟೋಟಲಿ ದೇ ವುಡ್ ಬಿ ರೆಸ್ಟ್ಲೆಸ್. ನಿಮ್ಮನ್ನು ನಾನಾ ರೀತಿಯಲ್ಲಿ ಅವರು ನಿಮ್ಮನ್ನು ಉಗ್ರವಾದ ಶಬ್ದಗಳಿಂದ ಯಾಕೆ ಎಬ್ಬಿಸ್ಬೇಕಿತ್ತು? ಆಯಿತು, ನಾನು ಹೇಳ್ತಾ ಇದ್ದೆ, ನನಗೆಲ್ಲ ಗೊತ್ತಿದೆ, ಅವನೇ ಹೇಳಿರ್ತಾನೆ ಅಥವಾ ಅವಳೇ ಹೇಳಿರ್ತಾಳೆ ನನ್ನನ್ನು ನಾಳೆ ನಿದ್ರೆಯಿಂದ ಎಬ್ಬಿಸ್ಬೇಕು ಅಂತ. ಆದರೆ ಆ ನಿದ್ರೆಯಿಂದ ಹೊರಗೆ ಬರುವಂಥ ಸ್ಥಿತಿಗತಿಗಳಲ್ಲಿ ಕೆಲವು ರೀತಿಯ ವ್ಯಗ್ರ ಉಗ್ರವಾದಂಥ ಸ್ವಭಾವಗಳು ಅವರಲ್ಲಿ ಆರೂಢವಾಗಿಬಿಡುತ್ತೆ. ಇಂತಹ ಉಗ್ರ ಸ್ವಭಾವ ಅವರಲ್ಲಿ ಬರೋದಕ್ಕೆ ಕಾರಣ, ಅಥವಾ ಸ್ವಪ್ನಕ್ಕೆ ಬೇಕಾದಂತಹ ವಿಪ್ಲವಗಳು ಎದ್ದೇಳುವಂಥದ್ದಕ್ಕೆ ಕಾರಣ, ಈ ಸರ್ಪದೋಷದ ಮೂಲಕವಾಗಿ ಉನ್ಮಾದಕ್ಕೆ ಒಳಗಾದಂತಹ ಚಂದ್ರನ ಕಾರಣದಿಂದಾಗಿ ವೃಶ್ಚಿಕ ರಾಶಿಯವರು
ಈ ರಾಹುವಿನ ದೋಷವನ್ನು ಅನುಭವಿಸ್ತಾ ಇರ್ತಾರೆ. ಈ ರಾಹುವಿನ ದೋಷ ಅನುಭವಿಸೋದು ಸುಮ್ಮನೆ ಆ ತೊಂದರೆ ಅವರ ಮಟ್ಟಿಗೆ ಮಾತ್ರ ಸಾಧ್ಯವಾಯಿತು ಅಂತಾದರೆ ಇಟ್ ಇಸ್ ಓಕೆ. ಆದರೆ ಬೇರೆಯವರನ್ನು ಅಟ್ಯಾಕ್ ಮಾಡೋದ್ರ ಮೂಲಕವಾಗಿ, ತಮ್ಮದಾದಂತಹ ಯಾವುದೋ ಆ ಉದ್ರೇಕದಿಂದಾಗಿ ಯಾರನ್ನೋ ಶಿಕ್ಷಿಸುವುದರ ಮೂಲಕವಾಗಿ ಕ್ಷಣ ಹೊತ್ತಿನ ಆ ಅವ್ಯವಸ್ಥವಾದಂತಹ ವಿಕೃತ ಮನೋಸ್ಥಿತಿ ಜೈಲಿಗೂ ತಳ್ಳಬಹುದಾದಂತಹ ಅಥವಾ ಯಾವುದೇ ರೀತಿಯ ಯಾಕೆಂದರೆ ಒಬ್ಬ ಅಸಭ್ಯವಾಗಿ ಎಲ್ಲೋ ವರ್ತನೆ ಮಾಡಿದಂತಾದರೆ ಸಾರ್ವಜನಿಕವಾಗಿ ಅನೇಕ ರೀತಿಯ ಏಟುಗಳನ್ನು ತಿನ್ನುವಂಥದ್ದು. ನಾವು ಇವನು ಹುಡುಗಿಯನ್ನು ಛೇಡಿಸ್ಲಿಕ್ಕೆ ಹೋಗಿ ಹೊಡೆತ ತಿಂದ ಅಂಥದ್ದು ಏನೇನೋ ನಾವು ಭಾಳಷ್ಟನ್ನು ಕೇಳ್ತೀವಿ. ಇಂತಹದ್ದೆಲ್ಲ ಸಂದರ್ಭಗಳು ಎದ್ದೇಳುವಂತಹದ್ದು ಯಾವುದು ಅದು ಬರೇ ವೃಶ್ಚಿಕ ರಾಶಿಯವರಿಗೆ ಮಾತ್ರ ಅಂತಲ್ಲ, ಉಳಿದವರಿಗೂ ಬೇರೆ ಬೇರೆ ಕಾರಣಗಳಿಗಾಗಿ ಬರುತ್ತೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಅದು ಎದ್ದೇಳುವಂಥದ್ದು ಏನು ಅಂತಂದರೆ, ಈ ಒಂದು ವಿಪ್ಲವವನ್ನೇ ಎಬ್ಬಿಸಲಿಕ್ಕೆ ಕಾಯ್ತಾ ಇರಬೇಕಾದಂಥ ರಾಹುವಿನ ಕಾರಣಕ್ಕಾಗಿ ಅದು ನಿರ್ಮಾಣವಾಗುತ್ತೆ. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.